ಮೇಡಮ್ ಅವ್ರಿಗೆ ನಾವು ಸ್ವಾಗತ ಮಾಡ್ತೀವಿ. ಯಾಕೆಂತ ಹೇಳಿದರೆ ನಮಗೆ ಇವತ್ತಿನ ದಿವಸದಲ್ಲಿ ಒಂದು ದಿವಸ ಹೋಗಿ ಕಾಡಲ್ಲಿ ಕೂರೋಕ್ಕೆ ಆಗ್ತಾಯಿಲ್ಲ. ಅಂಥಲ್ಲಿ ವರ್ಷಾನುಗಟ್ಟಲೆ ಅವರು ಬಡವರ ಪರವಾಗಿ, ನಿರ್ಗತಿರ ಪರವಾಗಿ, ಶೋಷಿತರ ಪರವಾಗಿ ಕಾಡಲ್ಲಿ ಹೋಗಿ ಏನೋ ಒಂದು ಸಾಧನೆ ಮಾಡಿ ನಾವು ಗೆಲ್ತೀವಿ ಅನ್ನೋ ಇದರಲ್ಲಿ ಹೋಗಿ ಕಾಡಲ್ಲಿದ್ದರು. ಬಟ್ ಅದು ಆಗಲ್ಲ. ಹಾಗಾಗಿ ಅವರು ಬಂದು ಇಲ್ಲಿ ಸಂಘಟನೆ ಮಾಡಿಕೊಂಡು ಮತ್ತು ಅದೇ ಹೋರಾಟವನ್ನು ನಾವು ಇಲ್ಲೂ ಸಹ ಮಾಡ್ತೀವಿ ನನ್ನ ಉದ್ದೇಶದಲ್ಲಿ ಬಂದಿದ್ದರಿಂದ ಅವ್ರಿಗೆ ನಾವು ಸ್ವಾಗತ ಮಾಡ್ತೀವಿ. ಮತ್ತು ಅವ್ರು ಯಾರಿಗೂ ಆಸ್ತಿ ಮಾಡೋದಕ್ಕೋಸ್ಕರ ಕಾಡಿನಲ್ಲಿ ಹೋಗಿ ಒಂದು 50-100 ಎಕರೆ ತೋಟ ಮಾಡೋಕ್ಕೋಸ್ಕರ ಯಾರೂ ಹೋಗಲಿಲ್ಲ. ಅವ್ರ ಸಾಧನೆ ಎಲ್ಲನೂ ನಿಜವಾಗಿ ಸ್ವಾರ್ಥಕ ಆಗೋಂಥ ಸಾಧನೆಗಳನ್ನೇ ಮಾಡಿದ್ದಾರೆ. ಬಟ್ ಅವ್ರು ಕಾಡಿನಲ್ಲಿ ಮಾಡೋದಲ್ಲ, ಬಂದು ಇಲ್ಲಿ ನಾಡೊಳಗೆ ಮಾಡಿದರೆ ಅದಕ್ಕೆ ಒಂದು ಶಕ್ತಿ ತುಂಬುತ್ತೆ. ಅವ್ರ ಮುಂದೆ ಹೋರಾಟ ಮಾಡೋರು ಅವ್ರನ್ನ ನಾವು ಬೆಂಬಲಿಸ್ತೀವಿ ಮೇಡಮ್. ನೋಡಿ, ಅವರು ಕಾಡುಗಳಿಗೆ ಹೋಗಬೇಕಾದ್ರೆ ನಮ್ಮ ರಾಜಕಾರಣಿಗಳು ಮತ್ತು ನಮ್ಮ ಸರ್ಕಾರನೇ ಕಾರಣ. ಯಾಕೆ ಅಂತ ಹೇಳಿದರೆ ಅವರಿಗೆ ಮೂಲಭೂತ ಸೌಕರ್ಯಗಳು ಕರೆಕ್ಟಾಗಿ ಇಲ್ಲಿ ಹೊಂದಿಸಿ ಕೊಟ್ಟಿದ್ದಂಥ ಸಂದರ್ಭ ಇದ್ದಿದ್ದರೆ ಅವ್ರು ಕಾಡಿಗೆ ಹೋಗೋ ಅವಶ್ಯಕತೆಯೇ ಇರಲಿಲ್ಲ. ಅದರಿಂದ ಕಾಡಿಗೆ ಒಂದು ವೇಳೆ ಹೋದಾಗೂ ಅವರನ್ನು ಕರೆಸಿ ಯಾಕೆ ಹೋರಾಟ ಮಾಡ್ತಾಯಿದ್ದೀರಿ, ನಿಮ್ಮ ಸಮಸ್ಯೆ ಏನು ಅಂತ ಹೇಳಿ ಯಾವುದೇ ಒಂದು ರಾಜಕಾರಣಿಗಳು ಕರೆದು ಕೇಳಲಿಲ್ಲ. ಅವರಿಗೆ ಕೇಳ್ಬೋದಿತ್ತು. ಕೇಳಿಕೊಂಡು ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ತೀವಿ ಬನ್ನಿ ಅಂತ ಹೇಳಿ ನಮ್ಮ ನಾಡಿಗೆ ಕರೆಸ್ಕೊಂಡು ಅವರಿಗೆ ಬೇಕಾದಂಥ ಸೌಕರ್ಯಗಳನ್ನ ಮಾಡಿಕೊಟ್ಟಿದ್ರೆ ಅವ್ರು ನಿಜವಾಗಿಯೂ ಅವರು ಕಾಡಿಗೆ ಹೋಗ್ತಿರಲಿಲ್ಲ. ಹೋಗಿದ್ದು ಏನೋ ಒಂದು ಹಠ ಹಿಡಿದು ನಾವು ಈ ಥರ ಸಾಧನೆ ಮಾಡ್ತೀವಿ ಅಂತ ಹೇಳಿ ಹೋಗಿದ್ದಾರೆ. ಬಟ್ ಅದು ಆ ಸಾಧನೆ ಮಾಡೋಕ್ಕೆ ಅವ್ರ ಕೈಲಿ ಆಗಲಿಲ್ಲ. ಬಟ್ ನಾವು ಹೇಳೋದೇನಂತ ಹೇಳಿದರೆ ಅವರ ಸಾಧನೆ ಅಲ್ಲಿ ಮಾಡೋಕ್ಕಂತೂ ಆಗೋದೇ ಇಲ್ಲ. ಅವ್ರು ಇನ್ನೇ ಸಾವಿರಾರು ಜನ ಸೇರಿಸಿದ್ರು, 100 ವರ್ಷ ಅಲ್ಲಿ ಕೂತ್ರೂ ಅವ್ರಿಗೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದೇ ಸಾಧನೆಯನ್ನು ನಮ್ಮ ನಾಡಲ್ಲಿ ಬಂದು ಇಲ್ಲಿ ಸಂಘಟನೆ ಕಟ್ಕೊಂಡು ಇಲ್ಲಿ ಹೋರಾಟ ಮಾಡಿದರೆ ಮಾಡೋಕ್ಕೆ ಸಾಧ್ಯ ಇದೆ. ಸರ್ಕಾರದ ಮೇಲೆ ಭರವಸೆ ಇದೆಯಾ ಸರ್? ಪ್ಯಾಕೇಜ್ನ ಬಿಡುಗಡೆ ಮಾಡುತ್ತೆ ಸರ್, ಇವತ್ತಿನ ಸರ್ಕಾರ ಆಶ್ರಯ ಕೊಡುತ್ತೆ ಅಂತ ಇವತ್ತಿನ ಸರ್ಕಾರದಲ್ಲಿ ನಂಬಿಕೆ ಇದೆ. ಮಾಡ್ತಾರೆ ಮೇಡಮ್ ಅವರೇ. ಒಂದ್ ವೇಳೆ ಮಾಡ್ಲಿಲ್ಲ ಅಂದ್ರೆ ಮಾಡಿದರೆ ಒಳ್ಳೆಯದು, ಮಾಡಲಿಲ್ಲ ಅಂದರೆ ಪುನಃ ಅವರು ಆ ದಾರಿ ಹಿಡಿಯೋ ಚಾನ್ಸಸ್ ಇರುತ್ತೆ. ಅದರಿಂದ ಮಾಡಬೇಕು, ಮಾಡ್ತಾರೆ ಅಂತ ಹೇಳಿ ನಮ್ಮ ನಂಬಿಕೆ ಇದೆ ನಮ್ಮ ಸರ್ಕಾರದ ಮೇಲೆ.